ಕ್ಷೇತ್ರ ಧರ್ಮಸ್ಥಳ. ನೇತ್ರಾವತಿಯ ತಟದಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರ ಮಂಜುನಾಥನಿಗೆ ಅರ್ಪಿತವಾದ ಪೂಜ್ಯ ಯಾತ್ರಾ ಸ್ಥಳವಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡೋ ದೇಗುಲ ಧರ್ಮಸ್ಥಳ. ಪ್ರತಿ ವರ್ಷವೂ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಭಕ್ತರು ಪುನೀತರಾಗ್ತಾರೆ. ಹೀಗಾಗಿ ಮಂಜುನಾಥನ ಸನ್ನಿಧಿ ಸದಾ ಭಕ್ತರಿಂದಲೇ ತುಂಬಿರುತ್ತೆ. ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ರೆ ತಮ್ಮೆಲ್ಲ ಸಮಸ್ಯೆ ನಿವಾರಣೆಯಾಗಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುವುದು ಎಂಬುದು ಭಕ್ತರ ನಂಬಿಕೆ. ಹೀಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಧರ್ಮಸ್ಥಳವು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವಾಗಿದ್ದು ಸರಿಸುಮಾರು 800 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಜೈನ ಬಂಟ ಸಮುದಾಯವು ಈ ದೇಗುಲವನ್ನ ಆರಂಭಿಸಿದ್ರು ಅನ್ನೋದು ಇತಿಹಾಸ. ಈ ಕ್ಷೇತ್ರವು ಧರ್ಮ ನೆಲೆಸಿದ ಸ್ಥಳವೆಂದೇ ನಂಬಲಾಗುತ್ತೆ. ಅದಕ್ಕೆ ಇದನ್ನ ಧರ್ಮಸ್ಥಳವೆಂದು ಕರೆಯಲಾಗ್ತಾ ಇದೆ. ಇನ್ನು ಪುಣ್ಯಕ್ಷೇತ್ರದಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆಂದು ಹೇಳಲಾಗುತ್ತೆ. ಇಲ್ಲಿ ಅಣ್ಣಪ್ಪ ದೇವರ ಗುಡಿಯೂ ಇದೆ. ಅಲ್ಲದೆ ಗರ್ಭಗುಡಿಯ ಒಳಗೆ ವೈಷ್ಣವ ಪೂಜಾರಿಗಳನ್ನ ಹೊರತುಪಡಿಸಿ ಇನ್ಯಾರಿಗೂ ಅವಕಾಶವಿಲ್ಲ. ದಂತಕಥೆಯ ಪ್ರಕಾರ ಈ ಪ್ರದೇಶವನ್ನ ಕುಡುಮ ಎಂದು ಕರೆಯಲಾಗ್ತಾ ಇತ್ತು. ಇದನ್ನ ಜೈನ ಮುಖ್ಯಸ್ಥರು ಆದ ಹೆಗ್ಗಡೆ ಕುಟುಂಬವು ಆಳುತ್ತಿತ್ತು. ಸ್ಥಳೀಯ ದೇವತೆ ಅಣ್ಣಪ್ಪ ಸ್ವಾಮಿ ಮುಖ್ಯಸ್ಥನಿಗೆ ಶಿವಲಿಂಗವನ್ನ ಸ್ಥಾಪಿಸಲು ಮಾರ್ಗದರ್ಶನ ನೀಡಿದ ಎಂಬ ನಂಬಿಕೆ ಇದೆ. ಈ ದೇಗುಲ ಜೈನ ಆಡಳಿತದ ಹೊರತಾಗಿಯೂ ದೇವಾಲಯವು ವೈದಿಕ ಹಿಂದೂ ಸಂಪ್ರದಾಯಗಳನ್ನ ಎತ್ತಿ ಹಿಡಿಯುತ್ತದೆ. ದೇವಾಲಯದ ವಾಸ್ತುಶಿಲ್ಪವು ಜೈನ ಮತ್ತು ದ್ರಾವಿಡ ಶೈಲಿಗಳ ಸಾಮರಸ್ಯದ ಮಿಶ್ರಣವನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಈ ಧರ್ಮಸ್ಥಳ ಹಿಂದೂ ದೇವಾಲಯವ ಅಥವಾ ಜೈನ ದೇವಾಲಯವ ಎಂಬ ಪ್ರಶ್ನೆ ಇಂದಿಗೂ ಎಲ್ಲರನ್ನೂ ಕಾಡುತ್ತೆ. ಜೈನ ಬಂಟ ಸಮುದಾಯವು ಈ ದೇಗುಲವನ್ನ ಆರಂಭಿಸಿದ್ರು. ಈಗ ಹೆಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನ ನಿರ್ವಹಿಸ್ತಾ ಇದೆ. ವೈಷ್ಣವ ಪೂಜಾರಿಗಳು ಶಿವನನ್ನ ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ. ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತಿ ಅವರು ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಪೇರ್ಗಡೆ ಅವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸಿಕೊಂಡು ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮ ದೈವಗಳನ್ನ ಸ್ಥಾಪಿಸುವಂತೆ ಸೂಚನೆ ಕೊಟ್ಟಿದ್ರು. ಅದರಂತೆ ಪೆರ್ಗಡೆ ಅವರು ಈ ದೇಗುಲವನ್ನ ಸ್ಥಾಪನೆ ಮಾಡಿದ್ರು. ಧರ್ಮಸ್ಥಳವು ಪೇರ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುವ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿದೆ. ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನ ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನ ಪಡೆಯುತ್ತಾರೆ. ಇದೀಗ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಾಗಿದ್ದಾರೆ. ಆದರೆ ಸಾಕಷ್ಟು ಜನ ಭಕ್ತಾದಿಗಳು ಧರ್ಮಸ್ಥಳವನ್ನ ಹಿಂದೂ ದೇವಾಲಯ ಎಂದು ನಂಬಿದ್ರು. ಮೊದಲಿನಿಂದಲೂ ಕೂಡ ಜೈನರು ದೇವಾಲಯದ ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದಾರೆ. ಆದರೆ ಧರ್ಮಸ್ಥಳ ವಾರಸುದಾರಿಕೆ ಬಗ್ಗೆ ಇಂದಿಗೂ ಕೂಡ ಚರ್ಚೆ ನಡೆಯುತ್ತಿದೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.